ಶಾಲೆ ಕಟ್ಟುವ ಜಾಗದಲ್ಲಿ ಈ ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಹಜವಾಗಿ ಜನ ಅಲ್ಲಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇದರ ಬಗ್ಗೆ ಚಿಟ್ಚಾಟ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಅಂದರೆ ಹೋರಾಟಗಾರರು ಮಾಡ್ತಾ ಇರುವಂಥ ಹೋರಾಟದ ವಿಚಾರವಾಗಿ, ಜೊತೆಗೆ ಆ್ಯಕ್ಚುಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಕೇಳೋಣ ಬನ್ನಿ. ಕಳೆದ 15 ವರ್ಷಗಳ ಕೆಳಗೆ ಕಾಳಘಟ್ಟದ ಬಳಿ ಈಗೇನು ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ಈ ಹಿಂದಿನ ಮಾಜಿ ಸಚಿವರಾದಂಥ ಆನಂದ್ ಸಿಂಗ್ ಅವರು ಇದೇ ಜಾಗದಲ್ಲಿ ಮುರಾರ್ಜಿ ವಸತಿ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಮತ್ತು ನಾಗೇನಹಳ್ಳಿಯ ಜನರಿಗೆ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಇದೇ ಜಾಗದಲ್ಲಿ ಮುರಾರ್ಜಿ ವಸತಿ ಶಾಲೆಯನ್ನು ನಿರ್ಮಾಣ ಮಾಡ್ತೀವಿ ಅಂಥೇಳಿ. ಆದರೆ ಕಳೆದ 15 ವರ್ಷಗಳಿಂದನೂ ಕೂಡ ಶಾಲೆಯಾಗಿ ಆಗ್ತಾ ಇಲ್ಲ. ಮತ್ತು ಭಾಳಷ್ಟು ಸಾರಿ ಇದೇ ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ, ರಾಜಕಾರಣಿಗಳಿಗೆ ಮನವಿ ಕೊಟ್ಟಿದ್ದಾರೆ, ಆದರೂ ಕೂಡ ಶಾಲೆ ನಿರ್ಮಾಣ ಆಗ್ತಾ ಇಲ್ಲ. ಇಲ್ಲಿ ಪ್ರಮುಖವಾದಂಥ ಒಂದು ವಿಚಾರವನ್ನು ಗಮನಿಸೋದಾದರೆ, ನಾಗೇನಹಳ್ಳಿ ಸುತ್ತಮುತ್ತ ಇರತಕ್ಕಂಥ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಬೇಕು ಅನ್ನುವಂತಹ ಒಂದು ಮಹತ್ತರ ಉದ್ದೇಶದೊಂದಿಗೆ ಈ ಜಾಗವನ್ನು ನಿಗದಿ ಮಾಡಿತ್ತು. ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಅಂತಲೇ ಹೇಳಬೇಕು, ಇದುವರೆಗೂ ಕೂಡ ಶಾಲೆ ನಿರ್ಮಾಣ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಇಲ್ಲೇನಾದರೂ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇನಹಳ್ಳಿಯ ಜನಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಯಾಕೆ ಇದು ಶಾಲೆ ಆಗಲಿಕ್ಕೆ, ಶಾಲೆ ನಿರ್ಮಾಣ ಮಾಡಲಿಕ್ಕೆ ಯಾಕೆ ಹಿಂದೇಟು ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಏನಾಗ್ತಾ ಇದೆ? ಯಾಕೆ ಇಲ್ಲಿ ಶಾಲೆ ಜಾಗ ನಿಗದಿ ಆದರೂ ಯಾಕೆ ಆಗ್ತಾ ಇಲ್ಲ? ಈಗ ಸರ್, ಈಗ 15 ವರ್ಷಲಿದ್ದ ಎಮ್ ಎಲ್ ಎ ಆದ್ರೆ ನಮಗೆ ಇದನ್ನ ಶಾಲೆ ಮಾಡಿ ಕೊಡ್ತೀವಿ ಅಂತ ಹೇಳಿದರು. ಆದ್ರೂ ಈಗ ಗಯಪಾರ ಬಂದ್ರೂ ಈಗ 2 ದಿನದಾಗೆ ಚೇಂಜ್ ಆದ್ರು ಅವರು. ಯಾಕೆ ಅಂತ? ಯಾಕಂದರೆ ಈಗ ನಾವು ಶುಗರ್ ಫ್ಯಾಕ್ಟ್ರಿ ಕಟ್ಟಬೇಕು, ಅದು ಕಟ್ಬೇಕಂತ ಅವರು. ಈಗ ಯಾಕೆ ಕೊಟ್ಟಾರ ಅವರು ಜಾಗ? ಅವ್ರು ದಾನವಾಗಿ ಕೊಟ್ಟಾರ. ಇದಕ್ಕೆ ಓಕೆ, ಸ್ಕೂಲಿಗಾಗಿ ದಾನವಾಗಿ ಕೊಟ್ಟಾರ. ಓಕೆ, ಮಕ್ಕಳಿಗೆ ಆಗಲಿ ದಾನವಾಗಿ ಕೊಟ್ಟಿಲ್ಲ. ಇಲ್ಲಿ ಬಂದು ಇದು ಫ್ಯಾಕ್ಟ್ರಿ ಕಟ್ತಂದ್ರಿ, ಫ್ಯಾಕ್ಟ್ರಿ ಕಟ್ಟಕ್ಕೆ ಐತಲ್ಲ ಅಲ್ಲಿ ಕಟ್ಕೊಳ್ಳಿ. ಓಕೆ, ಅಲ್ಲ 2ನೇ ತಾರೀಕು ಭೂಮಿ ಪೂಜೆ ಇತ್ತಂತಲ್ಲ? ಭೂಮಿ ಪೂಜೆನೇ ಕ್ಯಾನ್ಸಲ್ ಮಾಡ್ಯಾರಲ್ಲ ಸರ್. ಓಕೆ, ಈಗ ತಮ್ಗೆ ಏನಾಗಬೇಕಂತ? ಇದೇ ಜಾಗದಲ್ಲಿ ಶಾಲೆ ಆಗಬೇಕು, ಸ್ಕೂಲ್ ಆಗ್ಬೇಕು ಸರ್. ಆಗದೇ ಇದ್ರೆ ಏನು ಮಾಡ್ತೀರಾ ಮತ್ತೆ? ಹೋರಾಟ ಮಾಡ್ತೀವಿ. ಓಕೆ, ಮುಂದೆ ಇನ್ನು ದೊಡ್ಡ ಹೋರಾಟ ಮಾಡ್ತೀವಿ ನಾವು. ಓಕೆ, ಈ ಬಡವ್ರ ಮಕ್ಕಳಂದರೆ ನಮ್ಮ ಮಕ್ಕಳು ಇಲ್ಲಿ ಅಡವಿಗೆ ಇದು ಗುಡ್ಡದಾಗ ಎಲ್ಲಿ ಹೋಗ್ಬೇಕು? ನಾವು ಹೋಗ್ಬಿಟ್ಟು ಬರ್ಬೇಕು, ಹೊಸಪೇಟೆ ಅಲ್ಲಿ ಹೋಗ್ಬೇಕು. ನಮ್ಮ ಮಕ್ಕಳಿಗೆ ಎಲ್ಲಿ ಹೋಗ್ತಿದ್ರೆ ಗೊತ್ತಾ? ಅಲ್ಲೆಲ್ಲಿ ಒಂದು 3 ಸ್ಕೂಲ್ ಅದಾವ ಅಂದರೆ ಅಲ್ಲಿ ಬಿಟ್ಟು ಬರ್ತಿದ್ದೀವಿ. ಓಕೆ, ಹೌದಾ? ಇಲ್ಲೇ ಒಂದು 3 ಸ್ಕೂಲ, ಬಳ್ಳಾರಿಲಿಂದ ಬರ್ತಾರ, ಎಲ್ಲೆಲ್ಲೋ ಬರ್ತಾರ. ಓಕೆ, ಇಲ್ಲೇ 3 ಸ್ಕೂಲ್ ಆಯ್ತಂತ. ಒಟ್ಟು ಶಾಲೆ ಆಗಬೇಕು, ಶಾಲೆ ಆಗ್ಬೇಕು ಸರ್. ಓಕೆ, ಇದು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಕ್ಕಂಥ ಮಾತು. ಏನು ಅಂತ ಹೇಳಿದ್ರೆ, ಇದೇ ಜಾಗವನ್ನು ಶಾಲೆಗೆ ಮೀಸಲಾಗಿಟ್ಟಿದ್ದೀವಿ ಮತ್ತು ಇದೇ 2ನೇ ತಾರೀಕು ಅಂದರೆ ಮುಂಬರ್ತಕ್ಕಂಥ 2ನೇ ತಾರೀಕು ಶಾಲೆಯ ಭೂಮಿ ಪೂಜೆ ಕೂಡ ಇತ್ತು. ಆದರೆ ಶಾಸಕರು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಜಾಗವನ್ನು ಶುಗರ್ ಕಾರ್ಖಾನೆ ಮಾಡಲಿಕ್ಕೆ ಇದರ ಉದ್ದೇಶವನ್ನು ಇಟ್ಟುಕೊಂಡು ಬಿಟ್ಟು ಜಾಗವನ್ನು ಫ್ಯಾಕ್ಟ್ರಿಗೋಸ್ಕರನೇ ನಿಗದಿಪಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ, ಈ ಜಾಗವನ್ನು ಶಾಲೆಗೆ ಮಾತ್ರ ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು ಗ್ರಾಮಸ್ಥರು ಹೇಳ್ತಾ ಇರತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.